ನಮಸ್ಕಾರ ಡಾಕ್ಟರ್ ಲಕ್ಷ್ಮೀಸ್ ಲೈಫ್ ಕ್ಲಿನಿಕ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಸಿ.ಟಿ. ಸಿದ್ದಪ್ಪ ಅಂತ. ಹಾಂ ಸರ್, ಸಿ.ಟಿ. ಸಿದ್ದಪ್ಪ. ಓಕೆ. ನೀವೇನು ಸರ್ ಮಾಡ್ಕೊಂಡಿರೋದು ಮೂಲತಃ? ಸರ್ ಮಾಮೂಲಿಯಿಂದ ರೈತರು ಕೆಲಸ ಮಾಡ್ತಾಯಿದ್ದೀವಿ. ಹೊಲ ಗದ್ದೆ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್? ಆಲೇ 50 ವರ್ಷದಿಂದಲೂ ಮಾಡ್ತಾಯಿದ್ದೀನಿ ಸರ್. ಸೊ ನಿಮ್ಗೆ ಯಾವತ್ತಾದರೂ ರೈತ ಇದು ಸಾಕು, ಬೆಳೆ ಮಾಡೋದೆಲ್ಲ ಸಾಕು, ಎಲ್ಲ ಸಿಟಿ ಕಡೆ ಹೋಗೋಣ ಅಥವಾ ಆ ಥರ ಯಾವತ್ತಾನ ಅನಿಸಿದ್ಯಾ ಯಾವತ್ತಾದರೂ ನಿಮಗೆ? ಸರ್ ಯಾವತ್ತೂ ಅನಿಸಿಲ್ಲ. ಈಗೆಲ್ಲ ಒಣಭೂಮಿಗೆ ಮಾಡ್ಕೊಂಡು ವ್ಯವಸಾಯ ಮಾಡ್ತಾಯಿದ್ವಲ್ರ, ಅವತ್ತಿನಿಂದಲೂ ಯಾಕಪ್ಪ ಈ ಕಷ್ಟ, ಒಂದು ಆಳು ಸಿಗ್ತಾ ಇಲ್ಲ. ನಾವು ರೈತರು ಇಷ್ಟು ಕಷ್ಟ ಬಿದ್ದರೂ ಏನು ಮಳೆ ಹೋಗ್ಬಿಟ್ಟು ಬೆಳೆ ಕೈಗೆ ಸಿಗ್ತಿರಲಿಲ್ಲ, ಮಾಡಿದ್ದೆಲ್ಲ ಲಾಸ್ ಆಗೋಗೋದು ಸರ್. ಅವಾಗ ನೀವೇನು ಮಾಡ್ತಿದ್ರಿ ಸರ್? ಅವಾಗ ಆ ಕಷ್ಟದ ಕಾಲದಲ್ಲಿ ನೀವೇನು ಮಾಡ್ತಿದ್ರಿ? ಈಗ ನೀವಂದ್ರಿ 50 ವರ್ಷದಿಂದ ರೈತನಾಗೇ ಇದ್ದೀನಿ, ನಾನು ಏನಾದರೂ ಯಾವತ್ತೂ ಬೇಡ ಅಂತ ಅನಿಸಿಲ್ಲ ಅಂತ ನೀವಂದ್ರಿ. ಸೊ ಆ ಥರ ಕಷ್ಟ ದಿನಗಳೆಲ್ಲ ನೀವು ಹೆಂಗೆ ನಿಭಾಯಿಸ್ತೀರಿ? ದಿನಗಳು ಅಂದರೆ ಏನು ಮಾಡ್ತೀರಿ, ಮಕ್ಕಳು ಮರಿ ಸಾಕೋಕ್ಕೆ ಮಾಡೋಕ್ಕೆ, ಅದನ್ನು ಬಿಟ್ಟರೆ ನಮ್ಗೆ ಇನ್ನೇನು ಇಲ್ವಲ್ರ. ಬೇರೆ ಅವಲಂಬನೆ ಯಾವುದು ನಮಗೆ ಸಹಕಾರ ಇಲ್ವೇ ಇಲ್ಲರ. ಅದನ್ನು ರೈತರು ಭೂಮಿ ಬಿಟ್ಟರೆ ಒಂದು ಆಳು ಸಿಗ್ತಾ ಇಲ್ರ, ಒಂದು ಇದು ಮಾಡ್ತಾ ಇಲ್ರ. ನಾವು ಬೆಳೆದದ್ದೆಲ್ಲ ಕೂಲಿ ಕೊಡೋಕ್ಕೆ ಆಗ ಸರ್. ಓಕೆ. ಏನು ಅದರೊಳಗೂ ಮಕ್ಕಳು ಮರಿ ಸಾಕ್ಕೊಂಡು ಇದ್ದದ್ರೊಳಗೆ ನಾವು ಸಂಸಾರ ಮಾಡ್ಕೊಂಬಂದಿದ್ದೀವಿ ರೀ. ಈಗ ನಿಮ್ಮ ಮುಂದಿನ ಪೀಳಿಗೆಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗಿನ ಜನಗಳು ಏನಂತಾರೆ ಅಂದರೆ ಎಲ್ಲ ಹಳ್ಳಿ ಬಿಟ್ಟು ಸಿಟಿ ಸೇರ್ಕೊತಿದ್ದಾರೆ. ಈಗ ನಾನು ಇಲ್ಲೆಲ್ಲ ನೋಡ್ತಾ ಇದ್ದೆ, ಎಲ್ಲೂ ರಾಗಿ ಭತ್ತ ಎಲ್ಲೂ ಏನೋ ಕಾಣಿಸ್ತಾರೆ, ಅಡಿಕೆ ತೆಂಗು ಬಿಟ್ಟರೆ ಇನ್ನೇನು ಕಾಣಿಸ್ತಿಲ್ಲ. ಇಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಆಗ್ತಿದ್ದಾವೆ, ಹೋಟ್ಲುಗಳು ಆಗ್ತಿದ್ದಾವೆ. ಈಗಿನ ಪೀಳಿಗೆಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಈಗಿನ ಪೀಳಿಗೆಗೆ ನಾವು ಹೇಳ್ತಾ ಇರೋದು ಏನಪ್ಪ, ನಾವೆಲ್ಲ ಹಿಂದಿಂದ ಕಷ್ಟ ಬಿದ್ದುಬಿಟ್ಟಿದ್ದೀವಿ. ನೀವು ಮುಂದೆ ಏನೋ ಚೆನ್ನಾಗಿ ಓದಿ ಏನೋ ಕೆಲಸ ಕಾರ್ಯ ತಗೊಂಡು ನಮ್ಮಂಗೆ ಕಷ್ಟ ಬೀಳೋದು ಬೇಡ ಅಂತ ಹೇಳ್ತಾ ಇದ್ದೀವಿ ಸರ್. ಅವರವರ ನಸೀಬು ಅದೆಲ್ಲ. ನಾವಂತೂ ಮಾಮೂಲಿ 50 ವರ್ಷದಿಂದ ಜೀತಗೆದಿರೋದೆ ಹಿಂಗಿರೋದೆ. ನಾವೇನು ಮುಂದೆ ಹೋಗ್ಬೇಕು, ಟೌನ್ಗೆ ಹೋಗ್ಬೇಕು, ಮಾಡಬೇಕು, ಕಷ್ಟ ಬೀಳಬೇಕು, ರೈತರು ಬೆವರಿಸ್ಕೊಂಡು ತಿನ್ನಬೇಕು ಅನ್ನೋ ಮೊದಲಿಂದಲೂ ಆಸೆ ಬಂದು ಇವತ್ತು ಮಕ್ಕಳು ಮರಿಗೆಲ್ಲ ಅದೇ ಹೇಳ್ತಾ ಇದ್ದೀನಿ ಸರ್ ನಾವು. ಅಲ್ಲ ಸರ್, ಇವಾಗ ಏನಾದ್ರೂ ಈಗ ನೀವಂದ್ರಿ ಮುಂದಿನ ಪೀಳಿಗೆ ಚೆನ್ನಾಗಿರಿ, ಓದಿ ವಿದ್ಯಾಭ್ಯಾಸ ಮಾಡಿ ಅಂತಂದ್ರಿ. ಹೌದು, ಓದೋದು ವಿದ್ಯಾಭ್ಯಾಸ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಈಗ ರೈತರು ಮಣ್ಣಲ್ಲಿ ಹುಟ್ಟಿ ಇಲ್ಲೇ ಇರೋಂಥ ಜನನೇ ಓದಿ ಸಿಟಿ ಸೇರಿಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ರೈತರು ಅನ್ನೋದು ಯಾರನ್ನ ಒಬ್ರು ಇರ್ತಾರಾ ಅನ್ನೋ ಪ್ರಶ್ನೆನೂ ನನಗೆ ಬರುತ್ತೆ ಸರ್. ಅಂತೂ ನಾವು ಅದೇ ಹೇಳ್ತಾರೆ, ಯಾರಿನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಮಾಡೋಂಗಿಲ್ಲ, ಎಲ್ಲ ಇದೆಲ್ಲ ಲಾಸ್ ಆಗೋಗೋದೇ. ರೈತರು ಕಷ್ಟ ಬೀಳಬೇಕು ಅಂತ ಪ್ರತಿಯೊಬ್ಬ ಹುಡುಗೂ ಸಿಕ್ತು. ನಮ್ಗೆ ಯಾರು ಸರ್ಸಾಮ್ನಾಗಿರ್ತಾರೋ ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ ಸರ್. ಓಕೆ. ಒಳ್ಳೆ ಬುದ್ಧಿ ಕಲೀರಪ್ಪ, ಒಳ್ಳೆ ವ್ಯಾಸಂಗ ಮಾಡಿ. ಅವ್ರವ್ರ ಅದೃಷ್ಟ ಸರ್. ಏನು ಮಾಡಿದ್ರು ಕೆಲಸ ಸಿಕ್ಕಲ್ಲ, ರೈತರು ಇದನ್ನು ಬಿಟ್ಟರೆ ಇನ್ನೇನು ಉದ್ಯೋಗ ಇಲ್ಲ ಸರ್. ಈಗ ಲಾಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ, ಕಷ್ಟ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ. ಹೌದು, ನಾವು ತುಂಬ ಕೇಳ್ಪಟ್ಟಿದ್ದೀವಿ, ತುಂಬ ನೋಡಿದ್ದೀವಿ. ಸಾಲ ಸುಲಿಗೆ ಸಿಗಾಕೊಂಡು ಸಾಲ ಕಟ್ಟೋಕ್ಕಾಗ್ದಲೆ ಬರಗಾಲದಲ್ಲಿ ಇಲ್ಲ ಮಳೆಗಾಲದಲ್ಲೂ ಎಲ್ಲ ಕೊಚ್ಕೊಂಡೋಗಿ ಎಲ್ಲ ನೋಡಿದೆ. ಈಗ ನೀವು ಸರ್ ಕಷ್ಟಪಟ್ಟರೆ ಕೈ ಕೆಸತಾರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಅದೇ ಥರ ನಾವು ಭೂಮಿ ನಂಬಿದ್ರೆ ಯಾವತ್ತು, ಮಣ್ಣನ್ನು ನಂಬಿದ್ರೆ ಮಣ್ಣು ಯಾವತ್ತೂ ನಮಗೆ ಕೈ ಬಿಡಲ್ಲ ಅನ್ನೋ ಮಾತು ನಾನು ಕೇಳಿದ್ದೀನಿ. ನಾನು ಈಗಲೂ ನಂಬ್ತೀನಿ ಕೂಡ ಅದನ್ನು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್ ನಮಸ್ತೆ, ನನ್ನ ಹೆಸರು ರಾಮಣ್ಣ ಪೂಜಾರ್ ಅಂತ. ಓಕೆ. ಈ ಭೂಮಿ ತಾಯಿನ ನಾನು 50 ವರ್ಷದಿಂದ ನಾನು ಬೇಸಾಯ ಮಾಡಿದ್ದೀನಿ, ಅವಳನ್ನು ನಂಬಿದ್ದೀನಿ. ಇವತ್ತು ನಾನು ಸುಖವಾಗಿದ್ದೀನಿ. ಒಂದಿಡೀ ಮಣ್ಣನ್ನು ತೆಗೆದು ಎಸ್ತರೆ ನನ್ನ ಕೈಯಾಗ ಮಣ್ಣು ಕಚ್ಕೊಂಡು ನೀನು ಬಿಡಲ್ಲ ಇನ್ನೂ ಅಂತಾಳವಳು. ಓಕೆ. ನೀನು ಬೇಡ ಅಂತ ನಾನು ಎಸ್ತರೆ ನಾನು ನಿನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ನನ್ನೇ ಹಿಡ್ಕೊಂತಾಳವಳು ಇನ್ನೂ. ಓಕೆ. ನನ್ನ ಮಕ್ಕಳು ಪ್ರತಿಯೊಬ್ಬರು ಸುಖವಾಗಿದ್ದೀವಿ ನಾವು. ಒಬ್ಬ ದೊಡ್ಡ ಅಫ್ಸಿಯಲ್ಸು, ಅವನು ರಜಾ ಹಾಕಿದ್ದೀನಿ, ಅವನಿಗೆ ಸಂಬಳ ಇಲ್ಲ. ಹೌದು. ನಾನು 8 ದಿನ ರಜಾ ಮಾಡ್ತೀನಿ, 9ನೇ ದಿನಕ್ಕೆ ಹೋಗಿ ಆ ಭೂಮಿ ತಾಯಿಲಿ ಸೇವೆ ಮಾಡ್ತೀನಿ. ಸುಖವಾಗಿದ್ದೀನಿ ನಾನು. ಅವಳು ಕೈ ಬಿಡೋದಿಲ್ಲ. ಅವಳು ಕೈ ಬಿಟ್ಟರೆ ಅವಳಿಗೆ ಬೆಲೆನೇ ಇಲ್ಲ ಅಂತ ಅವತ್ತು. ಯಾವತ್ತೂ ಕೂಡ ಅವಳು ನಮ್ಮದನ್ನ ಕೆಡಿಸಿಲ್ಲ. ಓಕೆ.
ಸರ್ ಈಗ ಆಮೇಲೆ ಈಗ ಸಿಟಿಲೆಲ್ಲ ಜನ ಹೆಂಗಾಗಿದ್ದಾನೆ, ಓದಿರೋ ವಿದ್ಯಾವಂತರೆಲ್ಲ ಅಗ್ರಿಕಲ್ಚರ್ ಕೋರ್ಸಸ್ ಇದೆ ಇವಾಗ, ಅಗ್ರಿಕಲ್ಚರಲ್ಲಿ ಡಿಗ್ರಿ ಮಾಡ್ಕೊತಿದ್ದಾರೆ ಇವಾಗ. ಅದೆಲ್ಲ ಮಾಡಿಕೊಂಡು ನಾನು ರೈತ ಆಗ್ತೀನಿ, ನಾನು ಬೆಳೆ ಬೆಳಿತೀನಿ ಅಂತ ತುಂಬ ಜನ ಮುಂದೆ ಬರ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೂಡ. ಅವರಿಗೆ ನಿಮ್ಮ ಕಿವಿ ಮಾತು ಅಥವಾ ಅವರಿಗೆ ನೀವೇನಾದ್ರೂ ಅವ್ರಿಗೆ ಸಹಾಯ ಅಂತ ಹೇಳೋದಾದ್ರೆ ಅಥವಾ ಅವ್ರಿಗೊಂದು ದಾರಿ ಯಾವ ಥರ ಮಾಡಬೇಕು ಅಂತ ಹೇಳೋದಾದ್ರೆ ಅದೇನಿರ್ಬೋದು ಸರ್? ದಯವಿಟ್ಟು ಅಂಥ ಒಬ್ಬ ವ್ಯಕ್ತಿಗಳು ಯಾರೇ ಇದ್ರೂ ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಬಂದು ಭೂಮಿ ತಾಯಿ ಸೇವೆ ಮಾಡಿ. ನಮಗಿನ್ನ ಇನ್ನೂ ಒಳ್ಳೆ ಪ್ರತಿಫಲ ಸಿಗುತ್ತೆ. ಇವತ್ತಿನ್ನೂ ಎಲ್ಲ ಬೆಳೆದಿದೆ, ವಿಜ್ಞಾನ ಬೆಳೆದಿದೆ, ಬೇಕಾದಷ್ಟು ಸವಲತ್ತಿದೆ. ಇವತ್ತು ಒಳ್ಳೊಳ್ಳೆ ಮೇಗಳ ಒಬ್ಬ ಮೋದಿ ಸಾಹೇಬ್ರಂಥ ಒಬ್ಬ ಪ್ರಜೆ ನಮ್ಮ ಇದಕ್ಕೆ ಬೇಕಾದಷ್ಟು ಅನುಕೂಲ ಮಾಡ್ಯವ್ರಿ. ಅದು ನಮಗೆ ಗೊತ್ತಿಲ್ಲವಷ್ಟು ನಮ್ಮ ರೈತರಿಗೆ. ಅದನ್ನು ಪಡ್ಕೊಂಡ್ರೆ ಎಲ್ಲ ಥರದ್ದು ಇದೆ. ಬರಬೇಕು, ಆ ಥರ ಪ್ರಜೆಗಳಿದ್ದರೆ ಬಂದು ಆ ಭೂಮಿ ತಾಯಿ ಸೇವೆ ಮಾಡಬೇಕು. ಲಾಸ್ ಅಂತೂ ಆಗಲ್ಲ. ಯಾರೇ ಬಂದು ಮಾಡಿರುವ ಅವಳನ್ನು ನಂಬಿ ಮಾಡಿದ್ರೆ ಯಾರಿಗೂ ಲಾಸ್ ಆಗಿಲ್ಲ. ಆಮೇಲೆ ನೀವು ಏನೇನು ಬೆಳಿತೀರಾ ಸರ್? ಸರ್ ನಾವು ರಾಗಿ, ಭತ್ತ, ಕಡಲೆಕಾಯಿ ಇದೆಲ್ಲ ಬೆಳೆದಿದ್ದೀವಿ. 150 ಚೀಲ ಕಡಲೆಕಾಯಿ ಬೆಳೆದಿದ್ದೀವಿ, 150 ಚೀಲ ಭತ್ತ ಬೆಳೆದಿದ್ದೀವಿ, ಪ್ರತಿಯೊಂದು ಬೆಳೆದಿದ್ದೀವಿ. ಈಗ ಅಡಿಕೆ, ತೆಂಗು. ಈಗಲೂ ಗದ್ದೆ ಇದೆ, ಬೇಕಾದ್ರೆ ಅಲ್ಲೇ ಶೂಟ್ ಮಾಡಿ ಗದ್ದೆ ಗೆದ್ದಿದ್ದೀನಿ ಈಗಲೂ. ಓಕೆ. ನಿನ್ನೆ ಕಟಾವು ಮಾಡಿಸ್ಬೇಕಾಗಿತ್ತು, ಮಿಷಿನ್ ಬರಲಿಲ್ಲ. ಆಳುಗಳದ್ದು ವಿಪರೀತ ತೊಂದರೆ ಇದೆ ನಮಗೆ ರೈತರಿಗೆ. ಆದರೂ ನಾವೇ ಮಾಡ್ಕೊತೀವಿ. ಆಳುಗಳು ಬರದೇ ಇದ್ರೂ ಮಾಡ್ಕೊತಾ ಇದೀವಿ. ತುಂಬ ಒತ್ತು ಕೊಟ್ಟು ಮಾಡ್ತಾರಂಥ ಕೃಷಿ ಯಾವುದು ಸರ್? ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಕೆ, ತೆಂಗು ಜಾಸ್ತಿ ಇದೆ ಈಗ. ಓಕೆ ಸರ್. ಈಗ ಅಡಿಕೆ ಅಂತ ತಗೊಂಡ್ರೆ ಎಲ್ಲ ಕಡೆ ದೈನಂದಿನ ದಿನ ಬಳಕೆ ಆಗುವಂಥದ್ದು ಬಂದು ಅಡಿಕೆ. ಎಲ್ಲ ಕಡೆ ಅಡಿಕೆ ಬೇಕೇ ಬೇಕು, ಎಲ್ಲ ಕಡೆನೂ ಇರುತ್ತೆ. ಸೊ ಅಡಿಕೆ ಈಗ ನಾನು ಒಬ್ಬ ರೈತನಾಗಬೇಕು. ನಾನು ಸಡನ್ನಾಗಿ ಬರ್ತೀನಿ, ಹಳ್ಳಿಗೆ ಬರ್ತೀನಿ, ಎಲ್ಲೊಂದು ಎಕರೆ ಜಮೀನು ತೊಗೊತೀನಿ. ನಾನು ಅಡಿಕೆ ಬೆಳಿಬೇಕು ಅಂದರೆ ನಾನು ಎಷ್ಟು ಖರ್ಚು ಮಾಡಬೇಕು, ನಾನು ಏನೇನು ಮಾಡಬೇಕು, ಆ್ಯಂಡ್ ನನ್ನ ಆದಾಯ ಎಷ್ಟಿರುತ್ತೆ, ನನ್ನ ಖರ್ಚು ಎಷ್ಟಿರುತ್ತೆ? ಸರ್ ಈಗ ಒಂದು ಖಾಲಿ ಜಮೀನು, ಒಂದು ಎಕರೆ ನೀವು ಜಮೀನು ತಗೊಂಡ್ರೆ ಒಂದು ಬೋರ್ವೆಲ್ ಕೊರೆಸಿ ಒಂದು TC ಕಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಓಕೆ. 10 ಲಕ್ಷ ರೂಪಾಯಿ ಖರ್ಚಾದರೆ 5 ವರ್ಷಕ್ಕೆ 4 ವರ್ಷಕ್ಕೆ ಅಡಿಕೆಯಲ್ಲಿ ಕೀಳಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು ಅಡಿಕೆನ. ಓಕೆ. ಆ ಕೀಳಕ್ಕೆ ಸ್ಟಾರ್ಟ್ ಮಾಡಿದಂತ ಇದ್ದು ಒಂದು ಎಕರೆಯಲ್ಲಿ 500 ಗಿಡ, 550 ಗಿಡ ಅಡಿಕೆ ಇಡ್ಬೋದು. ಅಷ್ಟಕ್ಕೆ ಒಂದು ಗಿಡಕ್ಕೆ 100 ರೂಪಾಯಿ ಅಂತ ಅದಕ್ಕೆ ಖರ್ಚು ಹಾಕಿರೆ ನಾವು ಇವತ್ತೊಂದು ಗಿಡದಲ್ಲಿ 1,500 ರೂಪಾಯಿ ದುಡ್ಡು ಮಾಡ್ಬೋದು. 3 kg ಇವತ್ತು 500 ರೂಪಾಯಿ 1 kg ಅಡಿಕೆ ಇದೆ. ಹೌದು. ಆಲ್ರೆಡಿ ಸುಗ್ಗಿಲಿ ಅನ್ಸೀಸನ್ ಆಯಿತು ಅಂತ ಇನ್ನೂ ರೇಟ್ ಬರುತ್ತೆ. ಯಾಕೆಂದ್ರೆ ರೇಟ್ ಇರೋದ್ರಿಂದ, ರೇಟ್ ಇಲ್ಲದೆ ಇದ್ದ ಕಾಲದಲ್ಲಿ ಅವತ್ತಿಂದದು. ಹೌದು. ಇವತ್ತು ರೇಟ್ ಇರೋದ್ರಿಂದ 1,500 ರೂಪಾಯಿ ಒಂದು ಗಿಡಕ್ಕೆ ಸಿಗುತ್ತೆ. ಅದು ನಾವು ಹೆಂಗೆ ಅದನ್ನ ಪೋಷಣೆ ಹೆಂಗ್ ಮಾಡಬೇಕು ಸರ್? ಈಗ ದಿನ ಯಾರೊಬ್ರು ಬಂದು ನೋಡ್ಕೊಂತಿರ್ಲೇಬೇಕಾದ ಆ ಥರ ಏನಾದರೂ ಇದೆಯಾ? ಇವತ್ತೆಲ್ಲ ಟೆಕ್ನಾಲಜಿ ಇದೆ, ಡ್ರಿಪ್ ಇರಿಗೇಷನ್ ಇದೆ, ನೀರಾವರಿ ಮಾಡ್ಕೊಳಕ್ಕೂ ಏನು ತೊಂದರೆ ಇಲ್ಲ. ನೀರೊಂದು ಬಂತು ಅಂತಂದರೆ ಒಂದು ಸತಿ ಹಿಂಗಾರು ಮುಂಗಾರು ಬೇಸಾಯ ಮಾಡಿಬಿಟ್ಟು ಅದ್ರಾಗ ಕೆಲವು ರೈತರು ನಾವು ಝೀರೋ ಕಲ್ಟಿವೇಶನ್ ಮಾಡಿದ್ದೀವಿ. ಗೆಯ್ಯೋದೇ ಇಲ್ಲ, ಆ ಗರಿ ಪರಿ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆಗೆ ಹಾಕ್ಬಿಟ್ಟು ಅದೇ ಒಂದು ಬೇಸಾಯ ಮಾಡ್ಕೊಂಡಿದ್ದೀವಿ. ಅವಾಗ ಇನ್ನೂ ಖರ್ಚು ಕಮ್ಮಿ ಬರುತ್ತೆ. ನಾವು ಹಳೇ ರೈತರು ನಾವೇನು ಮಾಡ್ತಿದ್ರಿ, ಇಲ್ಲಪ್ಪ ಗೇಯ್ಬೇಕು, ನಮಗೆ ಜಮೀನು ಚೆನ್ನಾಗಿರ್ಬೇಕು, ಉಳುಮೆ ಮಾಡಬೇಕು ಅಂತ ಗೇಯ್ಮೆ ಮಾಡಿ ಅದನ್ನು ಬಡ್ಡೆ ಕ್ಲೀನ್ ಮಾಡಿಸಿ ಗೊಬ್ಬರ ಹಾಕಿದಾಗ ಒಂದು ಸ್ವಲ್ಪ ಖರ್ಚು ಬರುತ್ತೆ. ಅದೇನೇ ಬಂದರೂ ಕೂಡ ಆದಾಯ ಇದ್ದೇ ಇರುತ್ತೆ. ಸೊ ಖರ್ಚಿಗೆ ತಕ್ಕಂಗೆ ಆದಾಯ ಇದ್ದೇ ಇರುತ್ತೆ. ಇನ್ನೂ ಖರ್ಚಿಗೆ ತಕ್ಕನಾಗ ಏನು ಚೆನ್ನಾಗೇ ಇದ್ದೀವಿ ನಾವು. 100 ರೂಪಾಯಿ ಖರ್ಚು ಮಾಡಿದ್ರೆ ನೀವು 1,000 ರೂಪಾಯಿ ದುಡಿಬೋದು ಅಂತ ಹೇಳ್ತೀರಾ 3 ವರ್ಷದಲ್ಲಿ? ಬರುತ್ತೆ, ಅಡಿಕೆಯಲ್ಲಿ ಬರುತ್ತೆ. ಬರಗಾಲ ಅಂತ ಬಂದಾಗ, ಮಳೆ ಇಲ್ಲ, ನೀರಿಲ್ಲ ಅಂತ ಬಂದಾಗ ಎಲ್ಲ ಫುಲ್ ಉಲ್ಟಾ ಇರುತ್ತೆ. ಸೊ ಇದನ್ನ ನಿಭಾಯಿಸ್ಕೊಂಡು ಹೇಗೆ ಹೋಗ್ಬೇಕು ಅಂತ ಈಗಿನ ಪೀಳಿಗೆ ಜನಕ್ಕೆ ಒಂದು ಕಿವಿ ಮಾತು ಅಂತ ಹೇಳೋದಾರೆ ನೀವೇನು ಹೇಳ್ತೀರಾ ಸರ್? ಈಗಿನ ಪೀಳಿಗೆಗೆ ಹೇಳಬೇಕು ಅಂದರೆ ಬುದ್ಧಿವಂತರಾಗಬೇಕು, ಆದರೆ ನಿಭಾಯಿಸ್ಬೋದು. ನಾನು ಹೆಂಗೋ ಖರ್ಚು ಮಾಡ್ತೀನಿ, ನಾನು ಇನ್ನೆಂಗೆಂಗೋ ಜೀವನ ಮಾಡ್ತೀನಿ ಅಂದರೆ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಎಷ್ಟಿದೆಯೋ ನಮ್ಮಲ್ಲಿ ಏನಿದೆಯೋ ದಾಸ್ತಾನು ಅದರಲ್ಲಿ ಜೀವನ ಮಾಡಿದ್ರೆ ಏನು ತಪ್ಪಾಗಿಲ್ಲ, ಮಾಡ್ಬೋದು. 2 ವರ್ಷ ಕಷ್ಟ ಬರುತ್ತೆ. ನಾವು ಸುಖವಾಗೇ ಇರಬೇಕು ಅಂದ್ರೆ ಆಗಲ್ಲ. ನೀವು ಅದಕ್ಕೆ ಸ್ಪಂದಿಸ್ರಿ, ಹೊಂದ್ಕೇಳ್ರಿ. ಈಗಿನ ಮಕ್ಕಳು ಅದಕ್ಕೆ ಹೊಂದ್ಕೊಂಡು ಜೀವನ ಮಾಡಿರಿ, ಕಷ್ಟ ಬಿಡ್ರಿ. ಭಗವಂತ ಇವತ್ತೇನೋ ತೊಂದರೆ ಮಾಡ್ಯವನೇ ಅಂತ ಹೇಳ್ಬಿಟ್ಟು ನೀವು ಕುಗ್ಗಬಾರ್ದು. ನಾಳೆ ಇದೆ, ನಾಳೆ ನಾನು ಜೀವನ ಮಾಡ್ತೀನಿ ಅಂತ ಒಂದು ಸ್ವಾಭಿಮಾನ ಇರಬೇಕು. ಆವಾಗ ಏನು ತಪ್ಪಾಗಲ್ಲ, ಇರ್ಬೋದು, ಜೀವನ ಮಾಡ್ಬೋದು. ಈ ಬರಗಾಲ ಅಂತ ಬಂದಾಗಲ್ಲ ಸರ್, ಅಲ್ಲಿ ಬೇರೆ ಏನಾದರೂ ದಾರಿ ಇದೆಯಾ ದುಡ್ಕೊಳ್ಳೋಕೆ? ಈಗ ಕಷ್ಟ ಪಡಬೇಕು, ಕಷ್ಟನ ಎದುರಿಸ್ಬೇಕು ಅಂತ ನೀವು ಬೇಕಾದ್ರೂ ಮಾಡ್ಬೋದು ಸರ್. ಆ ಬರಗಾಲದಲ್ಲಿ ಮಾಡೋವಂಥದ್ದು ಏನಾದರೂ ಇದೆಯಾ? ಯಾವ್ದು ಬೇಕಾದ್ರೂ ಮಾಡ್ಬೋದು. ಸರಿ, ಕೂಲಿ ಮಾಡಿರೇನು ಅವಮಾನ ಅಲ್ಲ, ಮಾಡಬೇಕು, ಅದನ್ನ ಪ್ರೀತಿಸ್ಬೇಕು. ಆ ಬದುಕನ್ನು ಪ್ರೀತಿಸಿ ನಾನು ಇದನ್ನು ಮಾಡ್ತೀನಿ, ಇದರಲ್ಲಿ ನಾನು ಜೀವನ ಮಾಡ್ತೀನಿ ಅಂತ ಹೋದರೆ ಏನು ಮಾಡಿರೋ ಮಾಡ್ಬೋದು. ಓಕೆ ಸರ್. ಓಕೆ. ಈ ಕೃಷಿಗೆ ಸಂಬಂಧಪಟ್ಟಂಗೆ ಸರ್, ಇವಾಗ
ಜೊತೆಗೆ ಕೃಷಿ ಮಾಡ್ತಾ ಮಾಡ್ತಾ ಜೊತೆಗೆ ಡೈರಿ ಫಾರ್ಮಿಂಗ್ ಮಾಡ್ತಾರೆ, ಹಸುಗು ಮಾಡ್ತಾರೆ, ಆಮೇಲೆ ಇನ್ನ ಹೈನುಗಾರಿಕೆ ಮಾಡ್ತಾರೆ, ನೆಕ್ಸ್ಟ್ ಬೇರೆ ಆಮೇಲೆ ರೇಷ್ಮೆ ಮಾಡ್ತಾರೆ. ಹೌದು 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 ಈ ರೀತಿ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಮಾಡ್ಬೋದು ಮೇಡಮ್ ಇದಾಗತ್ತೆ, ಹೆಲ್ಪ್ ಆಗತ್ತೆ ಅಂತ. ಮೇಡಮ್ ಈಗ ಆಲ್ರೆಡಿ ನನ್ನ ಅನುಭವದ ಪ್ರಕಾರ ನಾನು ಹೈನುಗಾರಿಕೆ ಮಾಡಲಿಲ್ಲ ಅಂದರೆ ಇದ್ರ ಜೊತೆಲಿ ಈ ಇದ್ರ ಜೊತೆಲಿ ಹೈನುಗಾರಿಕೆ ಮಾಡಲಿಲ್ಲ ಅಂತ ಅಂದರೆ ನನ್ನ ಮನೆಯೇ ಕಟ್ಟೋಕ್ಕಾಗ್ತಿರಲಿಲ್ಲ. ಇವತ್ತು ಆ ಹೈನುಗಾರಿಕೆನ ನಾನು ಇವತ್ತು ನೆನೆಸ್ಕೊಂಡು ಒಂದು ತುತ್ತು ಅನ್ನ ತಿನ್ನಬೇಕು. ನಾನು ಮಾಡಿರೋ ಬದುಕೋದು ಗೂಡ್ರ ಬರಲಿ ಮಳೆ ಎಕರೆಗಟ್ಟಲೆ ಜೋಳ ಹಾಕಿವಿ. ಸೈಕಲಲ್ಲಿ ಇವತ್ತು ಬೈಕ್ ಇದೆ, ಸೈಕಲಲ್ಲಿ ಏರಿ ನಾನು ಮನೆ ಕಟ್ಟಿದ್ದೀನಿ. 2 ಪೋರ್ಷನ್ಗೆ ಮನೆ ಕಟ್ಟಿದ್ದೀನಿ. ಹೈನುಗಾರಿಕೆ ಮಾಡಿ, ಅಡಿಕೆ ತೋಟದಲ್ಲ, ಹೈನುಗಾರಿಕೆ ಮಾಡಿ ನಾನು ಮನೆ ಕಟ್ಟಿದ್ದೀನಿ. ಹೈನುಗಾರಿಕೆ ಕುರಿ ಸಾಕ್ಬೋದು, ಬೇಕಾದಷ್ಟಿದೆ. ಮಾಡೋನಿಗೆ ಮಾಡದೇ ಇರೋನಿಗೆ ಯಾವುದೂ ಇಲ್ಲ, ಯಾವುದಕ್ಕೆ ಕೈಕಿರಿ ಏನೂ ಇಲ್ಲ. ಇದು ಒಂದ್ ರೀತಿ ಟಿಪ್ಸ್ ರೈತರಿಗೆ. ಹಾ, ಬರೀ ಒಂದನ್ನೇ ನೆಚ್ಕೊಂಡು ಏನಿಲ್ಲ, ಇಲ್ಲ, ಮಾಡ್ಬೋದು. ಬೇರೆ ಬೇರೆ ಅಂತದ್ದು ಅವ್ರ ಇದ್ರಲ್ಲಿ ಮೀನುಗಾರಿಕೆ ಬೇಕಾದಷ್ಟಿದೆ. ಅವನಿಗೆ ಯಾವ್ದು ರೇಷ್ಮೆ ಮಾಡ್ಬೋದು. ಸೊ 2 ರೀತಿ 3 ರೀತಿ ಆದಾಯ ಇರುವಂತಹ ಜಾಗದಲ್ಲೇ ಮಾಡ್ಕೊಳ್ಬೋದು. ಮಾಡ್ಬೋದು ಮೇಡಮ್. ಅವ್ರ ಟೇಸ್ಟ್ ಅವ್ರಿಗೆ ಏನು ಮಾಡಕ್ಕೆ ಆಸೆ ಇರುತ್ತೋ ಅದು ಮಾಡಿದ್ರೆ ಅದರಲ್ಲೂ ಮಾಡ್ಬೋದು. ಅದ್ರಲ್ಲೂ ಸಿಟಿನಲ್ಲೆಲ್ಲ ಕಲಿತು ಬಂದ್ರೆ ಇನ್ನು ಅವರಿಗೆ ಐಡಿಯಾಸ್ ಚೆನ್ನಾಗಿರುತ್ತೆ ಅಲ್ವಾ? ನೀವ್ ಹೇಳೋ ಪ್ರಕಾರ ರೈತ ಆಗೋದ್ರಲ್ಲಿ, ಈ ಯುವಕರು ಬಂದು ರೈತರಾಗೋದ್ರಲ್ಲಿ ಇನ್ನ ಉದ್ಧಾರ ಹೌದು ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗಲ್ಲ. ಇಲ್ಲ ಅವ್ರಿಗೆ ಮೋಸ ಬಂದುನು ಇಲ್ಲಿ ಮಾಡ್ಬೋದು. ಅವನೇನಾರ ಓದಿರ್ಲಿ, ಅವನೇನು ಓದಿ ಬಂದ್ರು ಕೂಡ ಆ ಭೂಮಿ ತಾಯಿ ನಂಬಿ ಬಂದ್ರೆ ಅವನು ಹಾಳಾಗೋಲ್ಲ ಯಾವತ್ತು. ವೆರಿ ನೈಸ್ ವೆರಿ ನೈಸ್. ಒಂದ್ಸಲಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್.